ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ವಾಪಸ್ ಬಂದಾಗ ಅಥವಾ ಹಿಂದಿರುಗಿ ಬಂದಾಗ ಅಲ್ಲಿ ಸಬ್ಬತ್ ದಿನದ ವಿಷಯವಾಗಿ ಫರಿಸಾಯರು ತರ್ಕ ಎಬ್ಬಿಸಿದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಂಥ ವಿಷಯದಲ್ಲಿ ನಾವು ಭಾಳ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತು ಮುಂದುವರಿದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ವಿಷಯಗಳನ್ನು ಕಲಿಯಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಿಂದ ನಾವು ಯೇಸು ಸ್ವಾಮಿಯ 2ನೇ ವರ್ಷದ ಮಧ್ಯಕಾಲ ಸೇವೆ ಕುರಿತಾಗಿ ನಾವು ಕಲಿತಿದ್ದೇವೆ. ಹೆಚ್ಚು ಕಡಿಮೆ 8 ವಿಷಯಗಳನ್ನು ಈಗಾಗಲೇ ನಾವು ಕಲಿತಿದ್ದೇವೆ. ಮುಂದಿನ ಆತನ ಸೇವೆಯ ಕಾರ್ಯದಲ್ಲಿ ಆತನ ಮಾಡಿದಂಥ ಕಾರ್ಯಗಳ ಕುರಿತಾಗಿ ಹೇಳ್ಬೋದಾ? ಖಂಡಿತ. ನಾವು ಈಗಾಗಲೇ ಅಲ್ಲಿಂದ ಮುಂದುವರಿಸ್ತಾ ಇದ್ದೇವೆ. ಯೇಸು ಸ್ವಾಮಿಯ ಗಲಿಲಾಯದ ಸೇವೆಯ ಮೊದಲನೇ ಪ್ರಯಾಣದಲ್ಲಿ ಆದಂತಹ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ಯೇಸು ಸ್ವಾಮಿ ಸಬ್ಬತ್ ದಿವಸ ಮಾಡಿದಂತಹ 2 ಘಟನೆಗಳು. ಒಂದು, ಅವರು ಯೂದಾಯದಿಂದ ಗಲಿಲಾಯಕ್ಕೆ ಮಾಡುವ ಪ್ರಯಾಣದಲ್ಲಿ ಹೊಲದ ಪೈರನ್ನು ಶಿಷ್ಯರು ತಿಂದದರ ನಿಮಿತ್ತ ಫರಿಸಾಯರಿಗೆ ಯೇಸು ಸ್ವಾಮಿ ಕೊಡುವಂತಹ ಉತ್ತರ, ಹಾಗೂ ಸಭಾಮಂದಿರದಲ್ಲಿ ಕೈ ಬತ್ತಿದ ಮನುಷ್ಯನನ್ನು ಗುಣಪಡಿಸಿತು. ಆಮೇಲೆ ನಾವು ಯೇಸು ಸ್ವಾಮಿಯ ಸೇವಾ ಕ್ರಮದ ಪ್ರಕಾರ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿ ನೇಮಿಸ್ತಿರುವುದನ್ನು ನಾವು ನೋಡ್ತೇವೆ. ಕ್ರಮಾನುಸಾರವಾಗಿ ನಂತರ ನಡೆಯುವಂಥದ್ದು ಈ ಘಟನೆಯಾಗಿದೆ. ಅದು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿದೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದ ಅದರ 13ನೇ ವಾಕ್ಯದಿಂದ ನಾವು ಓದ್ತೇವೆ. ಆಮೇಲೆ ಲೂಕನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯದಿಂದ ನಾವು ಆ ಭಾಗವನ್ನು ಕಲಿಯುತ್ತೇವೆ. ಈ 3 ಭಾಗವನ್ನು ಸೇರಿಸಿ ಕಲಿಯುವಾಗ ಸ್ವಲ್ಪ ವ್ಯತ್ಯಾಸ ನಾವು ಕಾಣ್ತೇವೆ. ಅಂದರೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆತನು 12 ಮಂದಿ ಶಿಷ್ಯರನ್ನು ಆರಿಸಿ 5ನೇ ವಚನದಲ್ಲಿ ಈ 12 ಮಂದಿಯನ್ನು ಯೇಸು ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದೇನೆಂದರೆ, ಅಂದರೆ ಮತ್ತಾಯನು ಶಿಷ್ಯರನ್ನು ಆರಿಸಿ ತಕ್ಷಣ ಸೇವೆಗಾಗಿ ಕಳುಹಿಸಿಕೊಡುವುದನ್ನು ವಿವರಿಸ್ತಾ ಇದ್ದಾನೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ. ಆದರೆ ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವ್ರನ್ನ ಹತ್ತಿರಕ್ಕೆ ಕರೆಯಲು ಅವರನ್ನು ಯಾವ ಯಾವ ಕಾರಣಗಳಿಗೆ ಕರೆದವರ ಹೆಸರೆಲ್ಲ ಬರೆದ ಮೇಲೆ 19ನೇ ವಚನದಲ್ಲಿ ಆ ಭಾಗ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡ ಮೇಲೆ ಸೇವೆಗೆ ಕಳುಹಿಸುತ್ತಿರುವುದಾಗಿ ನೋಡ್ತಾ ಇಲ್ಲ. ಲೂಕನ ಸುವಾರ್ತೆಯಲ್ಲೂ ಅದೇ ರಿಪಿಟೇಷನ್ ಬರ್ತಾ ಇದೆ. 6ನೇ ಅಧ್ಯಾಯದ 12ನೇ ವಚನದಲ್ಲಿ ರಾತ್ರಿ ಎಲ್ಲ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಬೆಳಗಾದ ಮೇಲೆ ಶಿಷ್ಯರನ್ನು ಆರಿಸಿಕೊಳ್ತಾ ಇದ್ದಾನೆ. ಆರಿಸಿಕೊಂಡ ಮೇಲೆ ಅವರನ್ನು ತಕ್ಷಣ ಸೇವೆಗೆ ಕಳುಹಿಸುತ್ತಿರುವುದಾಗಿ ನಾವು ನೋಡ್ತಾ ಇಲ್ಲ. ನಾವು ಈ ಭಾಗವನ್ನು ಕಲಿಯುವಾಗ ಲೂಕನ ಸುವಾರ್ತೆ ಆಧಾರದಿಂದ ನಾವು ಕಲಿತಾ ಇದ್ದೇವೆ. ಯಾಕಂದರೆ ಲೂಕನು ಕ್ರಮಬದ್ಧವಾಗಿ ವಿಷಯವನ್ನು ಬರೀತಾ ಇದ್ದಾನೆ. ಮತ್ತಾಯನು ಮಾತ್ರ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿದ ತಕ್ಷಣ ಸೇವೆಗೆ ಕಳುಹಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಯೇಸು ಸ್ವಾಮಿಯ ಸೇವಾ ಕ್ರಮದ ಪ್ರಕಾರ ಇನ್ನೂ ಕೆಲವು ಘಟನಾವಳಿಗಳಾದ ಮೇಲೆ ಯೇಸು ಕ್ರಿಸ್ತನ ಗಲಿಲಾಯದ 3ನೇ ಪ್ರಯಾಣದ ಭಾಗದಲ್ಲಿ 12 ಮಂದಿ ಶಿಷ್ಯರನ್ನು ಸೇವೆಗಾಗಿ ಕಳಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಅದನ್ನು ಲೂಕನ ಮತ್ತು ಮಾರ್ಕನ ಸುವಾರ್ತೆ ಆಧಾರದ ಮೂಲಕ ನಮಗೆ ಕಲಿಯೋಣ. ಈಗ ಯೇಸು ಸ್ವಾಮಿಯ ಶಿಷ್ಯರ ಸಂಖ್ಯೆ ಪೂರ್ಣಗೊಳ್ತಾ ಇದೆ. ಯೇಸು ಸ್ವಾಮಿಗೆ 12 ಮಂದಿ ಶಿಷ್ಯರಿದ್ದದಾಗಿ ಸುವಾರ್ತೆ ಹೇಳ್ತಾ ಇದೆ. ಆದರೆ ಈಗಾಗಲೇ ಯೇಸು ಸ್ವಾಮಿ 7 ಮಂದಿ ಶಿಷ್ಯರನ್ನು ಆರಿಸಿಕೊಂಡಿದ್ದನು. ಕಳೆದ ಸಂಚಿಕೆಯಲ್ಲಿ 2 ಸಂಚಿಕೆ ಹಿಂದೆ ನಾನು ಹೇಳಿದೆ, ಯೇಸು ಸ್ವಾಮಿಯ ಸೇವೆಯ 1 ವರ್ಷದ ಕಾಲ ಹೆಚ್ಚು ಕಡಿಮೆ 5 ಶಿಷ್ಯರು ಯೇಸು ಕ್ರಿಸ್ತನೊಟ್ಟಿಗಿದ್ದರು. 6 ಶಿಷ್ಯರು ಯೇಸು ಸ್ವಾಮಿ ಒಟ್ಟಿಗಿದ್ದರು. ಮೊದಲು ಆಂದ್ರೆ ಮತ್ತು ಪೇತ್ರ ಸಹೋದರರು, ಆಮೇಲೆ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ, ಆಮೇಲೆ ಫಿಲಿಪ್ಪ, ಆಮೇಲೆ ಬರ್ತಲೋಮಾಯಿ ಅಥವಾ ನತಾನಿಯಲ್ ಇರ್ಬೋದು ಬರ್ತಲೋಮಾಯಿ. ಹೀಗೆ 6 ಮಂದಿ ಯೇಸು ಸ್ವಾಮಿ ಒಟ್ಟಿಗಿದ್ದರು. ಕಳೆದ ಸಂಚಿಕೆಯಲ್ಲಿ ನಾವು ಮತ್ತಾಯನನ್ನು ಯೇಸು ಸ್ವಾಮಿ ಆರಿಸಿಕೊಡುವುದನ್ನು ನೋಡಿದೆವು. 6 1 7 ಆಯಿತು. ಹೀಗೆ 7 ಮಂದಿ ಶಿಷ್ಯರು ಈಗ ಯೇಸು ಸ್ವಾಮಿಯ ಶಿಷ್ಯರ ಗುಂಪಿನಲ್ಲಿದ್ದಾರೆ. ಇನ್ನೂ ಉಳಿದ 5 ಮಂದಿಯನ್ನು ಯೇಸು ಸ್ವಾಮಿ ಆರಿಸಬೇಕಾಗಿದೆ. ಆ 5 ಮಂದಿಯನ್ನು ಆರಿಸಿ 12 ಮಂದಿಯನ್ನು ಅಪೋಸ್ತಲರನ್ನಾಗಿ ನೇಮಕ ಮಾಡ್ತಾ ಇದ್ದಾನೆ. ಅದು ನಾವು ಈ ಭಾಗದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಯೇಸು ಸ್ವಾಮಿ ಒಟ್ಟಿಗೆ ಆಲ್ರೆಡಿ ಕೆಲವು ಜನ ಶಿಷ್ಯರು ಅದಕ್ಕಿಂತ ಹೆಚ್ಚಿದ್ದಿರ್ಬೋದಲ್ಲ? ಇದ್ದಿರ್ಬೋದು. ಅವರಿಂದ
ನಾವು ಮಾರ್ಕನ ಸುವಾರ್ತೆಯಲ್ಲಿ ಅಂತ ಅನಿಸ್ತದೆ, ಮಾರ್ಕನ ಸುವಾರ್ತೆ 3:13 ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವ್ರನ್ನ ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದನು. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕಂತಲೂ. ನೋಡ್ರಿ, ತನಗೆ ಬೇಕಾದವ್ರನ್ನ ಸ್ವಾಮಿ ಹತ್ತಿರಕ್ಕೆ ಕರೆದು ಅದರಲ್ಲಿ 12 ಮಂದಿಯನ್ನು ಸ್ವಾಮಿ ಪ್ರತ್ಯೇಕಿಸ್ತಾ ಇದ್ದಾನೆ, ಆರಿಸ್ತಾ ಇದ್ದಾನೆ. ಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಸ್ವಾಮಿಯ ಸಂಗಡ ಅನೇಕ ಜನರು ಇದ್ದರು, ಆದರೆ ಅದರಲ್ಲಿ 12 ಮಂದಿಯನ್ನು ಸ್ವಾಮಿ ಆರಿಸ್ತಾ ಇದ್ದಾನೆ. ಈ 7 ಮಂದಿ ಆಲ್ರೆಡಿ ಇದ್ದರು, ಆದರೆ ಒಂದು ಸಂಪೂರ್ಣವಾದ ಸೇವೆಗಾಗಿ ಅವರನ್ನು ಬೇರ್ಪಡಿಸುವಂಥದ್ದು ಈ ಭಾಗದಲ್ಲಿ 12 ಮಂದಿ ಶಿಷ್ಯರ ಸಂಖ್ಯೆ ಭರ್ತಿ ಮಾಡಿ ಅವರನ್ನು ಅಪೋಸ್ತಲರಾಗಿ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಈ ಭಾಗದಲ್ಲಿ ಎಂಬುದು ನಿಮಗೆ ಕಾಣುವುದಕ್ಕಾಗಿ ಸಾಧ್ಯ. ಇನ್ನು ನಾವು ಈ ಶಿಷ್ಯರ ಗುಂಪನ್ನು ಕಲಿಯುವುದಾದರೆ ಅಥವಾ ಆರಿಸಿಕೊಂಡ ಆ ಸಂದರ್ಭವನ್ನು ಕಲಿಯುವುದಾದರೆ ಲೂಕ ಹೇಳ್ತಾ ಇದ್ದಾನೆ, ರಾತ್ರಿ ಪೂರ್ತಿ ಯೇಸು ಸ್ವಾಮಿ ಏನು ಮಾಡಿದನಂತೆ, ಪ್ರಾರ್ಥನೆ ಮಾಡಿದ ಮೇಲೆ ಅವರನ್ನು ಆರಿಸಿದನು ಎಂಬುದಾಗಿ ಅಲ್ವಾ. ಅದು ಬಹಳ ಗಮನಾರ್ಹವಾದಂಥ ಒಂದು ಸಂಗತಿ. ರಾತ್ರಿ ಇಡೀ ಯೇಸು ಸ್ವಾಮಿ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ. ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ 12 ಮಂದಿ ಆರಿಸಿದರು. ಅದರಲ್ಲಿ ಒಬ್ಬನು ಯೇಸು ಸ್ವಾಮಿಯನ್ನು ತೋರಿಸಿಕೊಟ್ಟನು. ಅವನು ದ್ರೋಹಿಯಾದ ಯೂದ ಅಂತ ನಾವು ಓದ್ತೇವೆ. ನೋಡಿರಿ, ಎಷ್ಟು ಪ್ರಾರ್ಥನೆಯ ಅಗತ್ಯತೆ ಇದೆ ಒಂದು ವಿಷಯವನ್ನು ನಾವು ಮಾಡುವಾಗ ಅಥವಾ ಒಂದು ವಿಷಯಕ್ಕೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಎಷ್ಟು ಪ್ರಾರ್ಥನೆಯ ಅಗತ್ಯತೆ ಇದೆ ಎಂಬುದು ಈ ಭಾಗದಿಂದ ನಾವು ಕಲೀಲಿಕ್ಕೆ ಸಾಧ್ಯ. ಇನ್ನು ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯಾತಕ್ಕಾಗಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡನು ಎಂಬುದು ಬಹಳ ಮುಖ್ಯವಾದ ಸಂಗತಿ. ಅದನ್ನು ಮಾರ್ಕನ ಹೇಳ್ತಿದ್ದಾನೆ, ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆ ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದರು. ನೋಡಿ, ಮಾರ್ಕ ಅವರನ್ನು ಆರಿಸಿದರ ಉದ್ದೇಶ, ಪರ್ಪಸ್ ಹೇಳ್ತಾ ಇದ್ದಾನೆ. ಅದರಲ್ಲಿ ಮೊದಲನೇದು ತನ್ನ ಸಂಗಡ ಇರಬೇಕೆಂತಲೂ ಆಮೇಲೆ ಸುವಾರ್ತೆಗಾಗಿ ಹೋಗಬೇಕೆಂಬುದು. ನೋಡಿ, ಒಬ್ಬ ಸೇವಕನನ್ನು ದೇವರು ಆರಿಸುವುದರ ಮೊದಲನೇ ಉದ್ದೇಶ ಸುವಾರ್ತೆ ಸಾರುವಿಕೆ ಅಲ್ಲ, ರೋಗಿಗಳನ್ನು ವಾಸಿ ಮಾಡುವಂಥದ್ದಲ್ಲ. ಮೊದಲನೇ ಉದ್ದೇಶ ತನ್ನೊಂದಿಗೆ ಇರುವುದಕ್ಕಾಗಿ. ನಾವು ಯೇಸು ಸ್ವಾಮಿ ಒಟ್ಟಿಗೆ ಫಸ್ಟ್ ಇರುವುದಕ್ಕೆ ಕಲಿಬೇಕು, ಸ್ವಾಮಿಯೊಟ್ಟಿಗೆ ನಾವು ಸಮಯ ಕಳೀಬೇಕು, ಆತನೊಟ್ಟಿಗೆ ಅನ್ಯೋನ್ಯತೆ ಆಚರಿಸಬೇಕು, ಆತನಿಂದ ನಾವು ಕೇಳಿ ಹೊಂದಿಕೊಳ್ಬೇಕು, ಆಮೇಲೆ ನಾವು ಸುವಾರ್ತೆ ಸಾರಬೇಕು. ಇವತ್ತಿನ ಸೇವಕರ ಬಗ್ಗೆ ನಾವು ಕಲಿಯುವುದಾದರೆ ಅವರಿಗೆ ಸ್ವಾಮಿಯೊಟ್ಟಿಗೆ ಸಮಯ ಕಳೆಯುವುದಕ್ಕೆ ಸಮಯ ಇಲ್ಲ, ಸೇವೆ ಸೇವೆ ಸೇವೆ. ಆದರೆ ಯೇಸು ಸ್ವಾಮಿ ಆರಿಸಿಕೊಂಡಿದ್ದರ ಮೊದಲನೇ ಉದ್ದೇಶ ಸೇವೆ ಆಗಿರಲಿಲ್ಲ ಅಥವಾ ಸುವಾರ್ತೆ ಸಾರುವಿಕೆ ಆಗಿರಲಿಲ್ಲ. ಮೊದಲನೇ ಉದ್ದೇಶ ಆತನೊಂದಿಗೆ ಇರುವುದಕ್ಕಾಗಿ. ಯಾಕೆ ಅದಕ್ಕೆ ಭಾಳ ಒತ್ತು ಸ್ವಾಮಿಯಲ್ಲಿ ಕೊಡ್ತಾ ಇದ್ದಾನೆ ಅಂತಂದರೆ, ನಾವು ಸ್ವಾಮಿಯೊಟ್ಟಿಗೆ ಸಮಯ ಕಳೆದರೆ ಮಾತ್ರವೇ ಸ್ವಾಮಿಯ ಹೃದಯ ನಮಗೆ ಅರ್ಥ ಆಗುವಂಥದ್ದು. ನಾವು ಎಲ್ಲಿಗೆ ಹೋಗಬೇಕು, ಹೇಗೆ ಸೇವೆ ಮಾಡಬೇಕು ಅಂತ ಸ್ವಾಮಿಯೊಟ್ಟಿಗೆ ನಾವು ಸಮಯ ಕಳೆದರೇ ಅದು ಅರ್ಥ ಆಗುವಂಥದ್ದು. ಈಗ ಬೆತಾನ್ಯ ಗ್ರಾಮಕ್ಕೆ ಯೇಸು ಸ್ವಾಮಿ ಬಂದಾಗ ಅಲ್ಲಿ ಮಾರ್ತಾ ಮರಿಯಳು ಇದ್ದರು. ಮಾರ್ತಳು ಅನೇಕ ವಿಷಯಗಳಲ್ಲಿ ಗಡಿಬಿಡಿಯಲ್ಲೂ ಚಿಂತೆಯಲ್ಲೂ ಇದ್ದಾಳೆ. ಆದರೆ ಮರಿಯಳು ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತಿದ್ದಾಳೆ. ಯೇಸು ಸ್ವಾಮಿ ಅಪ್ರಿಷಿಯೇಟ್ ಮಾಡಿದ್ದು ಮರಿಯಳನ್ನು. ಯಾಕೆ? ಮಾರ್ತಾ ಕೆಲಸ ಸೇವೆಯಲ್ಲಿ ಬಹಳ ಗಡಿಬಿಡಿಯಲ್ಲಿದ್ದಾಳೆ, ಅವಳಿಗೆ ಯಾವಾಗಲೂ ಸೇವೆ ಸೇವೆ ಸೇವೆ. ಆದರೆ ಮರಿಯಳು ಸ್ವಾಮಿಯ ಪಾದ ಬಳಿಯಲ್ಲಿ ಕೂತು ಕೇಳಿಸಿಕೊಂಡು ಸೇವೆ ಮಾಡ್ತಾ ಇದ್ದಾಳೆ. ಇದರಲ್ಲಿ ಆ್ಯಕ್ಚುಲಿ ಮಾರ್ತಳ ಸೇವೆಯೇ ಬಹಳ ಮುಖ್ಯವಾದ್ದು. ಯಾಕಂದರೆ ಬಂದವರಿಗೆ ಅಡಿಗೆ ಮಾಡುವುದಾಗಲಿ ಉಪಚಾರ ಮಾಡುವುದರಲ್ಲಿ ಮಾರ್ತಳು ಬಹಳ ಮುಂದಿದ್ದಳು. ಮರಿಯ ನಮ್ಮ ಮಾತಿನಲ್ಲಿ ಹೇಳುವುದಾದರೆ ಸೋಮಾರಿಯಾಗಿ ಸ್ವಾಮಿ ಪಾದ ಬಳಿಯಲ್ಲಿ ಕೂತು ವಾಕ್ಯ ಕೇಳ್ತಾನೆ ಇದ್ದಳು. ಆದರೆ ವಿಷಯಕ್ಕೆ ತೀರ್ಪು ಕೊಟ್ಟಾಗ ಯೇಸು ಸ್ವಾಮಿ ಮರಿಯಳ ಸಂಗಡ ನಿಂತು ಮರಿಯಳ ಪರವಾಗಿ ಮಾತನಾಡ್ತಾ ಇದ್ದಾನೆ. ಯಾಕೆ? ಸ್ವಾಮಿಗೆ ಬೇಕಾದ್ದು ಸೇವೆ ಮಾಡುವವರನ್ನಲ್ಲ, ತನ್ನಿಂದ ಕೇಳಿಸಿಕೊಂಡು ಸೇವೆ ಮಾಡುವವರನ್ನ, ತನ್ನೊಂದಿಗೆ ಇದ್ದು ಸೇವೆ ಮಾಡುವವರನ್ನ ಸ್ವಾಮಿಗೆ ಬೇಕು. ಇದು ಬಹಳ ಮುಖ್ಯವಾದಂಥ ಸಂಗತಿ. ಅಂದರೆ ನಾವು ಯೇಸು ಸ್ವಾಮಿಯಿಂದ ಕೇಳಿಸಿಕೊಂಡು ಸೇವೆ ಮಾಡಿದರೆ ನಮ್ಮ ಸೇವೆ ಫಲವತ್ತಾಗ್ತದೆ. ಈಗ ಒಂದು ಉದಾಹರಣೆ ನಾನು ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ದ್ರಾಕ್ಷೆ ತೋಟದಲ್ಲಿ ಸೇವೆ ಮಾಡುವ ಸೇವಕರು. ಈಗ ಲಿಟ್ರಲಿ ದ್ರಾಕ್ಷೆ ತೋಟ, ಅದಕ್ಕೊಬ್ಬ ಯಜಮಾನ ಇದ್ದಾನೆ. ಈಗ ಆ ದ್ರಾಕ್ಷೆ ತೋಟಕ್ಕೆ ಕೆಲಸಕ್ಕಾಗಿ ಒಂದು 10-20 ಸೇವಕರು ಕೆಲಸದವರು ಬೆಳಿಗ್ಗೆ ಬಂದಾಗ ನೀವು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡಿ ಅಂತ ಯಜಮಾನ ಬಿಟ್ಟರೆ ನಮಗೆ ಆ ತೋಟದ ಯಾವ ಮೂಲೆಯಲ್ಲೂ ಸೇವೆ ಮಾಡ್ಬೋದು, ಕೆಲಸ ಮಾಡ್ಬೋದು. ಆದರೆ
ಬುದ್ಧಿವಂತ ಸೇವಕ ಯಜಮಾನಲ್ಲಿ ಕೇಳ್ತಾನೆ, ಯಜಮಾನ್ಯೇ ನಿಮ್ಮ ದ್ರಾಕ್ಷಿ ತೋಟ ನಿಮಗೆ ಗೊತ್ತು ಅದರ ಬೌಂಡ್ರೀಸ್, ನಾನು ಅದರಲ್ಲಿ ಯಾವ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಬಯಸ್ತೀರಿ ಅಂತ ಅಂದರೆ ಯಜಮಾನ ಪರ್ಟಿಕ್ಯುಲರ್ ಸ್ಥಳ ತೋರಿಸಿಕೊಡ್ತಾನೆ. ಅಲ್ಲಿ ಹೋದರೆ ಮಾಗಿದ ದ್ರಾಕ್ಷಿ ಹಣ್ಣುಗಳು ಸಿಗ್ತದೆ. ದ್ರಾಕ್ಷಿ ತೋಟ ಇದೆ, ಸೇವಕರು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಸಂಜೆ ಕೆಲಸದಿಂದ ಮುಗಿಸಿ ಬರುವಾಗ ಯಾರ ಬುಟ್ಟಿಯಲ್ಲೂ ದ್ರಾಕ್ಷಿ ಹಣ್ಣಿಲ್ಲ. ಕಾರಣವೇನು? ಅವರು ಹೋದ ಸ್ಥಳದಲ್ಲಿ ಇನ್ನೂ ಹಣ್ಣು ಮಾಗಿಲ್ಲ. ಆದರೆ ಯಜಮಾನನಿಗೆ ಗೊತ್ತು ಎಲ್ಲಿ ಹಣ್ಣು ಮಾಗಿದೆ, ಎಲ್ಲಿ ಹಣ್ಣು ಪಕ್ವವಾಗಿದೆ ಎಂಬುದಾಗಿ. ಆದ್ದರಿಂದ ಬುದ್ಧಿವಂತ ಯಜಮಾನಲ್ಲಿ ಕೇಳಿದ ಎಲ್ಲಿ ಹಣ್ಣು ಮಾಗಿದೆ. ಯಜಮಾನ ಹೇಳಿದ, ನೋಡು ಉತ್ತರ ದಿಕ್ಕಿಗೆ ಹೋಗುವ ಆ ಬದಿಯಲ್ಲಿ ದ್ರಾಕ್ಷಿ ಹಣ್ಣುಗಳಿದೆ. ಅವನು ಹೋದ, ಕಿತ್ಕೊಂಡು ಬೇಗನೆ ಬಂದ. ಅವನ ದ್ರಾಕ್ಷಿ ಬುಟ್ಟಿಯಲ್ಲಿ ಹಣ್ಣುಗಳಿದೆ, ಬಾಕಿ ಉಳಿದವರ ಬುಟ್ಟಿಯಲ್ಲಿ ಹಣ್ಣಿಲ್ಲ. ಅವರ ಹತ್ರ ಕೇಳಿದ್ರೆ, ನಾವು ದ್ರಾಕ್ಷಿ ತೋಟದಲ್ಲೇ ಕೆಲಸ ಮಾಡಿದ್ದು, ಬೇರೆ ಎಲ್ಲೂ ಹೋಗಿಲ್ಲ, ನಾವು ಇದೇ ಯಜಮಾನ ತೋಟದಲ್ಲಿ ಇದ್ದೇವೆ, ಆದರೆ ಅವರ ಬುಟ್ಟಿಯಲ್ಲಿ ಹಣ್ಣಿಲ್ಲ, ಒಬ್ಬನ ಬುಟ್ಟಿಯಲ್ಲಿ ಮಾತ್ರ ಹಣ್ಣಿದೆ. ಕಾರಣ ಏನು? ಅವನು ಯಜಮಾನನಿಂದ ಕೇಳಿಸಿಕೊಂಡು ದ್ರಾಕ್ಷಿ ತೋಟಕ್ಕೆ ಹೋದ, ಆದ್ದರಿಂದ ಅವನ ಬುಟ್ಟಿಯಲ್ಲಿ. ಇವತ್ತು ಅನೇಕ ಸೇವಕರು ಸೇವೆ ಮಾಡ್ತಾ ಇದ್ದಾರೆ, ಆದರೆ ಹಣ್ಣಿಲ್ಲ ಬುಟ್ಟಿಯಲ್ಲಿ. ಕಾರಣ ಏನು? ಅವರ ತಪ್ಪಲ್ಲ. ಅವರು ಹೇಳ್ತಾರೆ, ನಾವು ತೋಟದಲ್ಲೇ ಇದ್ದೇವೆ, ನಾವು ಬೇರೆ ತೋಟಕ್ಕೆ ಹೋಗಿಲ್ಲ. ರೂತಲ್ಲಿ ಹೇಳಿದ ಹಾಗೆ, ಬೋವಸನು ರೂತಲ್ಲಿ ಹೇಳಿದೆ, ಬೇರೆ ಹೊಲಕ್ಕೆ ಹೋಗಿಲ್ಲ, ಅದೇ ಹೊಲದಲ್ಲಿ. ಆದರೆ ಹಣ್ಣಿಲ್ಲ, ಸೇವೆಯಲ್ಲಿ ಫಲವಿಲ್ಲ. ಕಾರಣವೇನು? ಸೇವೆ ಮಾಡದೇ ಇದ್ದದ್ರಿಂದ ಅಲ್ಲ, ಬೆಳಗಿಂದ ಸಂಜೆ ತನಕ ದುಡಿಯುತ್ತಾ ಇದ್ದಾರೆ, ಆದರೆ ಹಣ್ಣಿಲ್ಲ. ಕಾರಣ ಏನು? ಯಜಮಾನನಿಂದ ಅವರು ಕೇಳಿಸಿಕೊಂಡಿಲ್ಲ ಎಲ್ಲಿ ಮಾಡಬೇಕು ಅಂತೇಳಿ. ಯಜಮಾನನಿಗೆ ಗೊತ್ತು ಎಲ್ಲಿ ಮಾಗಿದೆ, ಎಲ್ಲಿ ಸೇವೆ ಆಗ್ತದೆ, ಎಲ್ಲಿ ಹೋಗಬೇಕು ಅಂತ ಯಜಮಾನ ಕಳಿಸಬೇಕು. ಇದು ನಮಗೆ ಬಂದ ಸಂಗತಿ. ಅದು ನಾವು ಗೊತ್ತಾಗಬೇಕಾದ್ರೆ ನಾವು ದೇವರ ಸಂಗಡ ಕೂತ್ಕೊಳ್ಬೇಕು. ಅದಕ್ಕೆ ಸ್ವಾಮಿ ಅವರನ್ನು ಮೊದಲು ಕರೆದದ್ದು ಯಾತಕ್ಕಾಗಿ? ತನ್ನ ಸಂಗಡ ಇರುವುದಕ್ಕಾಗಿ, ಆಮೇಲೆ ಹೋಗುವುದಕ್ಕಾಗಿ. ಅಪೊಸ್ತೋಲ್ ಎಂಬ ಮಾತಿನ ಅರ್ಥ ದ ಒನ್ ಹೂ ಸೆಂಟ್ ಎಂಬುದಾಗಿ, ಕಳುಹಿಸಲ್ಪಟ್ಟವನು ಅಂತೇಳಿ. ಕಳುಹಿಸಲ್ಪಡುವುದಕ್ಕಿಂತ ಮುಂಚೆ ನಾವು ದೇವರ ಮುಂದೆ ಕೂತ್ಕೊಳ್ಬೇಕು, ದೇವರಿಂದ ನಾವು ಆಲೋಚನೆ ಪಡಿಬೇಕು. ಅದು ಮಾರ್ಕನು ಅದಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ. ಟು ದೇ ವುಡ್ ಬಿ ವಿತ್ ಹಿಮ್, ಅಂದರೆ ಅವನೊಟ್ಟಿಗೆ ಇರುವುದಕ್ಕಾಗಿ ಮೊದಲು ಆತನ ಆರಿಸಿಕೊಳ್ತಾ ಇದ್ದಾನೆ. ಇನ್ನು ಮಾರ್ಕನ ಸುವಾರ್ತೆ 13ನೇ ವಚನಕ್ಕೆ ಬರುವಾಗ, ಮಾರ್ಕ 3:13ರಲ್ಲಿ ಆತನು ತನಗೆ ಬೇಕಾದವರನ್ನು ಕರೆದು ಆರಿಸಿಕೊಳ್ತಾ ಇದ್ದಾನೆ. ಅಂದರೆ ಆರಿಸುವಿಕೆ ನಮ್ಮದಲ್ಲ, ದೇವರದು. ತನಗೆ ಇಷ್ಟ ಬಂದವರನ್ನು ಆರಿಸಿದ್ದಾನೆ ಎಂಬುದಾಗಿ. ನಾವು ನಮ್ಮ ಇಷ್ಟದ ಪ್ರಕಾರ ಸೇವಕರಾದಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡದು, ತನಗೆ ಇಷ್ಟ ಬಂದವರನ್ನು ಆರಿಸಿಕೊಂಡದು. ನಮಗಿಂತ ಬುದ್ಧಿವಂತರು, ವಿದ್ಯಾವಂತರು, ಶ್ರೇಷ್ಠರು ಇದ್ದಾಗ್ಯೂ ಅವರನ್ನೆಲ್ಲ ಬೈಪಾಸ್ ಮಾಡಿ ನಮ್ಮ ಬಳಿಗೆ ಬರಲಿಕ್ಕೆ ಕಾರಣ ನಮ್ಮ ಯೋಗ್ಯತೆ ಮೇರೆಗಲ್ಲ, ದೇವರು ತನಗೆ ಇಷ್ಟವಾದ್ದರಿಂದ ನಮ್ಮನ್ನು ಆರಿಸಿಕೊಂಡು. ಆದ್ದರಿಂದ ಇದು ದೇವರ ದಯೆಯಿಂದ, ಕೃಪೆಯಿಂದ ನಮಗೆ ಸಿಕ್ಕಿದ ಸೇವೆ. ಅದನ್ನು ನಂಬಿಗಸ್ತರಾಗಿ ನಾವು ಮಾಡಲೇಬೇಕಾಗಿದೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ 12 ಶಿಷ್ಯರನ್ನು ಆರಿಸುವುದಕ್ಕಿಂತ ಮುಂಚೆ ಅಲ್ಲಿ ಮತ್ತಾಯನ ಹೇಳ್ತಿದ್ದಾನೆ, ಜನರನ್ನು ನೋಡಿ ಕನಿಕರಪಟ್ಟು ಕುರುಬನಿಲ್ಲದ ಕುರಿಗಳಂತಿರುವ ಈ ಜನರನ್ನ ನೋಡಿ ಸ್ವಾಮಿ ಅವರನ್ನು ಆರಿಸ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ನಾವು ಬರುವಾಗ 36ನೇ, ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಆಮೇಲೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? 12 ಮಂದಿ ಶಿಷ್ಯರನ್ನು ಆರಿಸ್ತಾ ಇದ್ದಾನೆ. ಅಂದರೆ ಏನು? ಅವರ ಮೇಲೆ, ಜನರ ಮೇಲೆ ಕನಿಕರ ತೋರಿ ಆ ಜನರಿಗೆ ನೇತೃತ್ವ ಕೊಡುವುದಕ್ಕೆ, ದಾರಿ ತಪ್ಪಿದ ಕುರಿಗಳಂತಿರುವ ಜನರನ್ನ ಮಾರ್ಗಕ್ಕೆ ನಡೆಸುವುದಕ್ಕಾಗಿ ದೇವರು 12 ಮಂದಿ ಅಪೊಸ್ತಲರನ್ನು ಆರಿಸಿಕೊಳ್ಳುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 10:1ರಲ್ಲಿ ಅವರನ್ನು ಆರಿಸಿ ಅವರಿಗೆ ಅಧಿಕಾರ ಕೊಟ್ಟನು ಎಂಬುದಾಗಿ. ಅದು ಬಹಳ ಮುಖ್ಯವಾದ ಸಂಗತಿ. ಈ ಅಪೊಸ್ತಲರ ಪ್ರತ್ಯೇಕತೆ ಏನು? ಅವರಿಗೊಂದು ಅಧಿಕಾರವಿದೆ. ಈಗ ಸೇವಕರಾಗಿ ದೇವರು ಸೇವಕರನ್ನ ಆರಿಸುವಾಗ ಅವರು ಇತರರಿಂದ ವ್ಯತ್ಯಸ್ತರಾಗುವುದು, ಅವರಿಗೊಂದು ಅಧಿಕಾರ ಇದೆ. ದೇವರು ಅವರಿಗೊಂದು ಪ್ರತ್ಯೇಕ ಅನಾಯಿಂಟಿಂಗ್, ಒಂದು ಅಧಿಕಾರ ಕೊಟ್ಟಿದ್ದಾನೆ. ಅದು ದುರಾತ್ಮಗಳ ಮೇಲಿರ್ಬೋದು, ರೋಗಗಳ ಮೇಲಿರ್ಬೋದು. ಆ ಅಧಿಕಾರ ಅವನನ್ನು ಪ್ರತ್ಯೇಕಿಸುವಂಥದ್ದು. ಆದ್ದರಿಂದ ಆ ಅಧಿಕಾರ ಸೇವಕರಿದೆ ಎಂಬುದು ನಾವು ಅರಿಯಬೇಕಾದಂಥ ಒಂದು ಸಂಗತಿ. ಇನ್ನು ನಾವು ಈ 12 ಮಂದಿ ಅಪೊಸ್ತಲರ ಕುರಿತಾಗಿ ಮತ್ತಾಯನ ಸುವಾರ್ತೆಯಲ್ಲಾಗಲಿ ಮಾರ್ಕ ಲೂಕಲ್ಲಾಗಲಿ ಕಲಿಯುವಾಗ ಕೆಲವೊಂದು ಪ್ರತ್ಯೇಕತೆ ನಾವು ಕಾಣ್ತೇವೆ. ಒಂದನೇ ಪ್ರತ್ಯೇಕತೆ, ಇವರಲ್ಲಿ ಸಹೋದರಗಳಿದ್ದಾರೆ. ಒಂದನೇ ಪ್ರತ್ಯೇಕತೆ ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಆಂದ್ರೆಯ ಮತ್ತು ಪೇತ್ರ ಸಹೋದರರು ಅಲ್ವಾ. ಮತ್ತು ಜೆಬದಾಯನ ಮಕ್ಕಳಾದ
ಯಾಕೋ ಮತ್ತು ಯೋಹಾನು ಸಹೋದರರಿದ್ದಾರೆ ಅಲ್ವಾ, ಎರಡು ಗುಂಪು ಸಹೋದರರನ್ನು ನಾವಲ್ಲಿ ಕಾಣ್ತೇವೆ. ಇನ್ನೊಂದು ಪ್ರತ್ಯೇಕತೆ ಏನಂತಂದರೆ ಅದರಲ್ಲಿ ಒಬ್ಬನು ಸುಂಕದ ಮತ್ತಾಯಿ. ಸುಂಕದ ಮತ್ತಾಯಿ ಒಬ್ಬ ಗೌರ್ಮೆಂಟ್ ಆಫೀಷಿಯಲ್, ಸರ್ಕಾರಿ ನೌಕರಿಯಲ್ಲಿದ್ದವನು ಯೇಸುಸ್ವಾಮಿ ಹಿಂಬಾಲಿಸಿದ್ದು. ಆದರೆ ಮತಾಭಿಮಾನಿ ಎನಿಸಿಕೊಳ್ಳುವ ಸೀಮೋನ ಇದ್ದಾನೆ. ಈ ಸುಂಕದ ಮತ್ತಾಯಿಗೂ ಮತಾಭಿಮಾನಿ ಸೀಮೋನಿಗೂ ಆಗುವುದಿಲ್ಲ. ಕಾರಣ ಏನಂತಂದರೆ ಮತ್ತಾಯ ಒಬ್ಬ ಸರ್ಕಾರಿ ನೌಕರ, ಸೀಮೋನ ಮತಾಭಿಮಾನಿ, ಅಂದರೆ ಝೆಲೋಟ್ಸ್ ಎಂಬುದಾಗಿ, ಅಂದರೆ ಸರ್ಕಾರಕ್ಕೆ ವಿರೋಧವಾಗಿ ದಂಗೆ ಏಳುವ ಗುಂಪಿನಲ್ಲಿರುವವನು ಯಾರು? ಸೀಮೋನ ಅಲ್ವಾ. ಈಗ ನಮ್ಮ ಭಾರತದಲ್ಲಿ ಸರ್ಕಾರಕ್ಕೆ ವಿರೋಧವಾಗಿ ದಂಗೆ ಏಳುವಂತಹ ಅನೇಕ ಗುಂಪುಗಳಿದೆ. ಮಾವೋಯಿಸ್ಟ್ಗಳಿದ್ದಾರೆ, ಏನು ನಮಗೆ ಗೊತ್ತು ಅಲ್ವಾ. ಸರ್ಕಾರಕ್ಕೆ ವಿರೋಧ ಮಾಡುವಂತಹ, ಸರ್ಕಾರವನ್ನು ಎದುರಿಸಿ ತಮಗೆ ರಾಜ್ಯ ಸ್ಥಾಪನೆ ಮಾಡಬೇಕೆಂಬುದಾಗಿ ಬಯಸುವಂತಹ ಅನೇಕ ಗುಂಪುಗಳಿದ್ದಾವೆ. ನಕ್ಸಲೈಟ್ಸು, ಮಾವೋವಾದಿಗಳು. ಇಂತಹ ಗುಂಪಿಗೆ ಸೇರಿದವನಾಗಿದ್ದನು ಯಾರು? ಮತಾಭಿಮಾನಿ ಇರಿಸಿಕೊಂಡ ಸೀಮೋನ. ಅವರು ಸರ್ಕಾರಕ್ಕೆ ವಿರೋಧವಾಗಿ ದಂಗೆ ಮಾಡಿ ಸರ್ಕಾರವನ್ನು ಬೀಳಿಸಿ ತಮಗೆ ರಾಜ್ಯ ಸ್ಥಾಪನೆ ಮಾಡಬೇಕೆಂಬುದಾಗಿ ಬಯಸುವಂಥವ್ರು. ಅವರಿಗೆ ಸರ್ಕಾರಿ ನೌಕರನ ಕಂಡ್ರೆ ಆಗುವುದಿಲ್ಲ. ಈಗ ಮತ್ತಾಯಿ ಯಾರು? ಸರ್ಕಾರಿ ನೌಕರ. ಇವನು ಸರ್ಕಾರಕ್ಕೆ ವಿರೋಧ ದಂಗೆ ಎದ್ದವನು ಅಲ್ವಾ. ಈಗ ಅವರು ಇಬ್ಬರು ರಕ್ಷಣೆ ಹೊಂದಿ ಸ್ವಾಮಿ ಬಳಿಗೆ ಬಂದಾಗ ಅವರೊಳಗೆ ಘರ್ಷಣೆ ಇಲ್ಲ. ಕಾರಣ ಏನು? ಅವರು ಅವರ ತತ್ವಗಳನ್ನು, ಅವರ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿ ಯೇಸುವಿನ ತತ್ವಗಳಿಗೆ ಬೆಲೆ ಕೊಟ್ಟು ಬಂದವರು. ಆದ್ದರಿಂದ ಅವರಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಇಲ್ಲ. ಸಭೆಯ ಪ್ರತ್ಯೇಕತೆ ಅದೇ. ನಾವೆಲ್ಲರೂ ವಿವಿಧ ಹಿನ್ನೆಲೆಗಳಿಂದ ಬಂದವರು, ಆದರೆ ಸಭೆಯೊಳಗೆ ಬಂದಾಗ ನಾವೆಲ್ಲರೂ ಒಂದು, ನಾವು ಮತ್ತೆ ನಮ್ಮಲ್ಲಿ ವಿಭಿನ್ನತೆ ಇಲ್ಲ ಎಂಬುದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇನ್ನು ಮೂರನೇ ಒಂದು ಪ್ರತ್ಯೇಕತೆ, ಈ ಇಬ್ಬರು ಯೂದ ಇದ್ದಾರೆ. ಅದರಲ್ಲಿ ಒಬ್ಬ ಯೂದ ಇಸ್ಕರಿಯೋತ ಯೂದ. ಈ ಯೂದನ ಕುರಿತಾಗಿ ಲೂಕ ಹೇಳ್ತಾ ಇದ್ದಾನೆ 6:16 ಹೂ ಬಿಕೇಮ್ ಎ ಟ್ರಯೇಟರ್ ಎಂಬುದಾಗಿ, ಅಂದರೆ ದ್ರೋಹಿಯಾದ ಯೂದ ಎಂಬುದಾಗಿ. ಅವನ್ನ ಆರಿಸುವಾಗ ಅವನು ದ್ರೋಹಿ ಅಲ್ಲ, ಅವನು ಒಳ್ಳೆಯವನಾಗಿದ್ದ. ಆದರೆ ಅವನ ನಂತರ ಅವನು ದ್ರೋಹಿಯಾಗಿ ಮಾರ್ಪಟ್ಟ ಯಾರು? ಯೂದ ಎಂಬುದಾಗಿ ನಾವಲ್ಲಿ ಓದ್ತಾ ಇದ್ದೇವೆ. ಅಂದರೆ ಯಾಕೆ ಅವನನ್ನು ಅಲ್ಲಿ ಸ್ವಾಮಿ ಪ್ರತ್ಯೇಕವಾಗಿ ಬರೆದಿದ್ದಾನೆ, ಅಥವಾ ಅವನ ಹೆಸರು ಯಾಕೆ ಅಲ್ಲಿ ಆ ರೀತಿ ಕೊಡಲ್ಪಟ್ಟಿದೆ ಅಂತ ಹೇಳಿದರೆ, ಅವನ ಆರಂಭ ಚೆನ್ನಾಗಿತ್ತು, ಒಳ್ಳೆಯ ರೀತಿಯಲ್ಲಿ ಅವನು ಆರಂಭಿಸಿದ. ಆದರೆ ಅವನ ಅಂತ್ಯ ಬಹಳ ಕೆಟ್ಟದಾಗಿತ್ತು. ಅಂದರೆ ಒಳ್ಳೆಯ ರೀತಿಯಲ್ಲಿ ಆರಂಭಿಸಿ, ಅಥವಾ ಪೌಲನ ಭಾಷೆಯಲ್ಲಿ ಹೇಳುವುದಾದರೆ ಆತ್ಮನಿಂದ ಆರಂಭಿಸಿ ಶರೀರಾಭಿಲಾಷೆಯಲ್ಲಿ ಕೊನೆಗೊಳಿಸುವಂತಹ ಅನೇಕರು ಇವತ್ತಿದ್ದಾರೆ. ಸೇವೆ ಆತ್ಮನಲ್ಲಿ ಆರಂಭಿಸಿ ಕೊನೆಗೆ ಶರೀರದ ಇಚ್ಛೆಗಳ ಪ್ರಕಾರ ಸೇವೆಯನ್ನು ಕೊನೆಗೊಳಿಸಿದಂಥವ್ರನ್ನ ನಾವಿದ್ದೇವೆ. ನಾವು ಕ್ರಿಸ್ತನಲ್ಲಿ ಆರಂಭಿಸಿ ಕ್ರಿಸ್ತನಲ್ಲಿ ಕೊನೆಗೊಳಿಸಬೇಕು. ಯೂದ ಅದಕ್ಕೆ ನಮಗೊಂದು ಮಾದರಿ. ಅವನು ಆರಂಭ ಚೆನ್ನಾಗಿತ್ತು, ಆದರೆ ಅವನ ಅಂತ್ಯ ಕೆಟ್ಟದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ನಮಗೆ ಒಂದು ಎಚ್ಚರಿಕೆಗಾಗಿ ಯೂದನನ್ನು ಅಲ್ಲಿ ಇಡಲಾಗಿದೆ. ಅಂದರೆ ಒಬ್ಬ ದೇವರು ಆರಿಸಿಕೊಂಡ ವ್ಯಕ್ತಿಗೂ ಸಹ ಬೀಳಲಿಕ್ಕೆ ಸಾಧ್ಯತೆ ಎಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಖಂಡಿತ. ಯಾಕಂದರೆ ದೇವರು ನೋಡ್ರಿ, ನಮಗೆ ಚಿತ್ತ ದೇವರ, ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಚಿತ್ತ ಕೊಟ್ಟಿದ್ದಾನೆ. ನಮ್ಮ ಚಿತ್ತವನ್ನು ನಾವೇ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಅದು ದೇವರು ಬಂದು ನಮ್ಮ ಚಿತ್ತವನ್ನು ಕಂಟ್ರೋಲ್ ಮಾಡಲ್ಲ. ಫ್ರೀ ವಿಲ್ ದೇವರು ನಮಗೆ ಕೊಟ್ಟಿದ್ದಾನೆ. ಆರಿಸುವಿಕೆ ನನ್ನ ಕೈಯಲ್ಲಿದೆ. ನಾನು ದೇವರ ಸಂಗಡ ನಿಂತರೆ ದೇವರು ನನ್ನನ್ನು ಉಪಯೋಗಿಸ್ತಾನೆ. ಈಗ ಯೂದ 3.5 ವರ್ಷ ತನಕ ಸ್ವಾಮಿಯ ಜೊತೆಯಲ್ಲಿದ್ದ. ಅವನು ಉಪಯೋಗಿಸಲ್ಪಡ್ತಾ ಇದ್ದ. ಅವನು ದೇವರು ಬಹಳ ಉಪಯೋಗಿಸಲ್ಪಡ್ತಾನೆ ಎಂಬ ಬಯಕೆಯೊಂದಿಗೆ ಅವನ್ನ ಆರಿಸಿದ. ಆದರೆ ಅವನು ಅವನ ಸ್ವಾರ್ಥಕ್ಕಾಗಿಯೋ ಅಥವಾ ಸಂಪಾದನೆಗೋಸ್ಕರವೋ ಅವನು ಸ್ವಾಮಿಯನ್ನು ತೋರಿಸಿಕೊಟ್ಟು ಅವನು ಯೇಸುವಿನಿಂದ ಸೈತಾನ ಪಕ್ಷಕ್ಕೆ ಹೋದಾಗಲೇ ಅವನು ಕೆಟ್ಟು ಹೋದದ್ದು. ಹೌದಲ್ವಾ? ಈಗ ಸೈತಾನಿಗೆ ನಾವು ಅನುಮತಿ ಕೊಟ್ಟದರಿಂದಲೇ ಅವನು ಪ್ರವೇಶಿಸಿದ್ದು. ನಾವು ಪಸ್ಕದ ದಿವಸ ಸೈತಾನು ಯೂದನ ಒಳಗೆ ಪ್ರವೇಶಿಸಿದನು. ನಾವು ಅದಕ್ಕೆ ಅನುವು ಮಾಡಿ ಕೊಟ್ಟದ್ದರಿಂದ ಸೈತಾನು ಪ್ರವೇಶಿಸುವಂಥದ್ದು. ಸೈತಾನಿಗಾಗಲಿ ದೇವರಿಗಾಗಲಿ ನಮ್ಮ ಅನುಮತಿ ಇಲ್ಲದೆ ನಮ್ಮೊಳಗೆ ಪ್ರವೇಶಿಸಲಿಕ್ಕೆ ಆಗಲ್ಲ. ಅದು ನಾವು ತಿಳ್ಕೊಳ್ಬೇಕು. ನಮ್ಮ ಅನುಮತಿ ಇಲ್ಲದೆ ದೇವರಿಗೂ ನಮ್ಮೊಳಗೆ ಪ್ರವೇಶಿಸಲಿಕ್ಕೆ ಆಗಲ್ಲ, ಸೈತಾನಿಗೂ ಆಗಲ್ಲ. ನಮ್ಮ ಚಿತ್ತವನ್ನು ನಾವು ಯಾರಿಗೆ ಕೊಡ್ತೇವೆ ಅವರು ನಮ್ಮೊಳಗೆ ಪ್ರವೇಶಿಸ್ತಾರೆ. ಇಲ್ಲಿ ಯೂದ
ಪ್ರಾರಂಭದ ವರ್ಷಗಳಲ್ಲಿ ದೇವರೊಟ್ಟಿಗೆ ನಿಂತ, ಆದ್ದರಿಂದ ದೇವರ ಸಾನ್ನಿಧ್ಯ ಅವನಲ್ಲಿತ್ತು, ಅವನು ಉಪಯೋಗಿಸಲ್ಪಡ್ತಾ ಇದ್ದ. ಆದರೆ ಕೊನೆಯಲ್ಲಿ ಅವನು ಚಿತ್ತ ಬದಲಾಯಿಸಿದ. ಅವನು ಯಾರ ಪಕ್ಷಕ್ಕೆ? ಮಹಾಯಾಜಕರ ಮತ್ತು ಏನು ಕ್ರಿಸ್ತನ ವಿರೋಧಿಗಳ ಪಕ್ಷಕ್ಕೆ ಅವನಿತ್ತು ಮನಸ್ಸು ಕೊಟ್ಟಾಗ ಸೈತಾನ ಅವಳಿಗೆ ಪ್ರವೇಶಿಸಿ ಅವನನ್ನು ಸೈತಾನ ಉಪಯೋಗಿಸ್ತಾ ಇದ್ದಾನೆ. ಆದ್ದರಿಂದ ಯಾರೂ ಕೆಟ್ಟು ಹೋಗಬೇಕೆಂಬುದಾಗಿ ದೇವರಿಗೆ ಚಿತ್ತವಿಲ್ಲ, ಎಲ್ಲರೂ ಒಳ್ಳೆಯವರಾಗಬೇಕೆಂಬುದು ದೇವರ ಚಿತ್ತ. ಆದರೆ ನಮ್ಮ ಚಿತ್ತವನ್ನು ನಾವು ಯಾವುದಕ್ಕೆ ಒಪ್ಪಿಸಿಕೊಡ್ತೇವೆ ಎಂಬುದರ ಆಧಾರದಲ್ಲಿ ನಮ್ಮ ಭವಿಷ್ಯ ನಿರ್ಧರಿಸಲ್ಪಡುತ್ತದೆ. ಇನ್ನು ನಾವು ಈ ಪಟ್ಟಿಯನ್ನು ನಾವು ಕಲಿಯುವುದಾದರೆ, ಮತ್ತಾಯನು ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದೆ, ಮೊದಲನೇ ಸ್ಥಾನ ಯಾರಿಗೆ ಕೊಡ್ತಾ ಇದ್ದಾನೆ? ಪೇತ್ರನಿಗೆ ಕೊಡ್ತಾ ಇದ್ದಾನೆ ಅಲ್ವಾ? ಯಾಕೆ ನಾನು ಇದು ಹೇಳಿದ್ದೇನೆ ಅಂತ ಹೇಳಿದರೆ, ಅಂದಿನ ಕಾಲದಲ್ಲಿ ಶಿಷ್ಯರ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮಲ್ಲಿ ದೊಡ್ಡವರು ಯಾರು ಎಂಬುದು. ಈ ಸಮಸ್ಯೆ ಯೇಸು ಸ್ವಾಮಿಯ ಔತಣದ ಅಂದರೆ ಕಡೇ ಭೋಜನದ ತನಕ ಆ ಸಮಸ್ಯೆ ಇತ್ತು. ಯೇಸು ಸ್ವಾಮಿ ಆತ್ಮದಲ್ಲಿ ತತ್ತರಗೊಂಡು ತಾನು ಅನುಭವಿಸಲಿಕ್ಕಿರುವ ಆ ಏನು ನರಕ ಯಾತನೆಯನ್ನು ನೆನೆಸಿ ಯೇಸು ಸ್ವಾಮಿ ಮನೋವೇದನೆಯಲ್ಲಿ ಇರುವಾಗಲೂ ಶಿಷ್ಯರ ಚರ್ಚಾ ವಿಷಯ ನಮ್ಮಲ್ಲಿ ದೊಡ್ಡವರು ಯಾರು ಎಂಬುದಾಗಿತ್ತು. ಆದ್ದರಿಂದ ಮತ್ತಾಯನು ಅದಕ್ಕೆ ಒಂದು ಪರಿಹಾರ ಕಾಣ್ತಾ ಇದ್ದಾನೆ. ಏನು? ಮೊದಲನೇವನು ಯಾರು? ಪೇತ್ರ. ಅಲ್ಲಿಗೆ ಸಮಸ್ಯೆ ಸ್ವಲ್ಪ ಪರಿಹರಿಸಲ್ಪಟ್ಟಿತ್ತು ಅಲ್ವ? ಮತ್ತಾಯನ ಪ್ರಕಾರ ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟರು? ಪೇತ್ರನಿಗೆ ಕೊಡ್ತಾ ಇದ್ದಾರೆ. ಯಾಕೆ? ನಾನು ಯೋಚನೆ ಮಾಡಿದೆ, ಯಾಕೆ ಶಿಷ್ಯರಲ್ಲಿ ಯೇಸು ಸ್ವಾಮಿಯ ಕೊನೆಯ ತನಕ ಈ ವಿಷಯದಲ್ಲಿ ಚರ್ಚೆ ನಡೀತದೆ, ನಮ್ಮಲ್ಲಿ ದೊಡ್ಡವರು ಯಾರು ಅಂತ? ಅದಕ್ಕೆ ಒಂದು ಕಾರಣ ನಾನು ಕಂಡುಕೊಂಡದ್ದು, ಯೇಸು ಸ್ವಾಮಿ ಯಾರನ್ನು ಲೀಡರ್ಶಿಪ್ ಮಾಡಿರಲಿಲ್ಲ. ಅದೇ ದೊಡ್ಡ ಸಮಸ್ಯೆ. ಈಗ ಯೇಸು ಸ್ವಾಮಿ ಹೇಳುವಂಥದ್ದು, ಈಗ ಅಂದರೆ ನೀನೇ ಶಿಷ್ಯರಲ್ಲಿ ಲೀಡರ್ ಅಂತ ಹೇಳಿದ್ರೆ ಸಮಸ್ಯೆ ಬರ್ತಿತ್ತಾ? ಬರ್ತಿರಲಿಲ್ಲ. ಯೇಸು ಸ್ವಾಮಿ ಯಾರಿಗೂ ಲೀಡರ್ಶಿಪ್ ವಹಿಸಿಲ್ಲ. ಯೇಸು ಸ್ವಾಮಿಯ ಆಗ್ರಹ ಎಲ್ಲರೂ ಸಮಾನರಾಗಿರಬೇಕು, ಎಲ್ಲರಿಗಿಂತ ಕಡೆಯವನಾಗಬೇಕು. ಅಂದರೆ ಸ್ವಾಮಿ ಬಂದದ್ದು, ಸ್ವಾಮಿಯ ಸೇವೆ ಹೇಗಿತ್ತು? ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಮಾಡುವುದಕ್ಕಾಗಿತ್ತು ಅಲ್ವಾ? ಯೇಸು ಸ್ವಾಮಿಯ ಸೇವೆಯ ಕೊನೆಯ ಭಾಗದಲ್ಲಿ ಯೇಸು ಸ್ವಾಮಿ ಶಿಷ್ಯರ ಕಾಲು ತೊಳೆದದ್ದು. ಈಗ ಸಾಮಾನ್ಯವಾಗಿ ನಾವು ಏನಾಗ್ತೇವೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಬೇಕಾದ್ರೆ ತೊಳಿತೇವೆ, ಆಮೇಲೆ ಸ್ವಲ್ಪ ಬೆಳೆದು ಸ್ವಲ್ಪ ಸ್ಥಾನಮಾನ ಎಲ್ಲ ಸಿಕ್ಕುವಾಗ ಮತ್ತೆ ನಮ್ಮ ಕಾಲು ಬೇರೆಯವರು ತೊಳಿಬೇಕು. ಇದು ಇವತ್ತಿನ ಲೀಡರ್ಶಿಪ್ಪಿನ ಪ್ರತ್ಯೇಕತೆ. ಆದರೆ ಯೇಸು ಸ್ವಾಮಿ ಕಾಲು ತೊಳೆದದ್ದು ಫಸ್ಟ್ ಅಲ್ಲ, ಯಾವಾಗ? ಲಾಸ್ಟ್ ತೊಳೆದದ್ದು. ಇನ್ನೇನು ತಾನು ಕ್ರೂಜೆಗೆ ಹೋಗುವ ಅದರ ಹಿಂದಿನ ರಾತ್ರಿ, ತಾನು ತೋರಿಸಲ್ಪಡುವ ರಾತ್ರಿ ಯೇಸು ಸ್ವಾಮಿ ಶಿಷ್ಯರ ಕಾಲು ತೊಳೆತಿದ್ದಾನೆ. ಅಂದರೆ ಅಷ್ಟು ಉನ್ನತನಾದ ದೇವಕುಮಾರನು, ಆ ಗುರು ಕೊನೆಯ ಸಮಯದಲ್ಲಿ ಶಿಷ್ಯರ ಕಾಲು ತೊಳೆದು ಹೇಳ್ತಿದ್ದಾನೆ, ಗುರು ಕರ್ತನೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಪರಸ್ಪರ ಒಬ್ಬರೊಬ್ಬರ ಕಾಲುಗಳನ್ನು ತೊಳೆಯುವರಾಗಬೇಕೆಂಬುದಾಗಿ. ಏನು ಯೇಸುಸ್ವಾಮಿ ಇಲ್ಲಿ ನಮಗೆ ಕಲಿಸಿಕೊಡ್ತಾ ಇದ್ದಾನೆ ಅಂತಂದರೆ, ನಾವು ಎಷ್ಟೇ ದೊಡ್ಡವರಾದರೂ ಎಷ್ಟೇ ಉನ್ನತರಾದರೂ ನಮಗೆ ಆ ಶಿಷ್ಯತ್ವದ ಮನೋಭಾವ ಯಾವಾಗಲೂ ಇರಬೇಕು. ನಾನೊಬ್ಬ ದಾಸನು ಎಂಬ ಮನೋಭಾವ ಇರಬೇಕು. ಯೇಸುಸ್ವಾಮಿ ಕೊನೆಯ ತನಕ ದಾಸನಾಗಿದ್ದ. ಯಾರ ದಾಸ? ತಂದೆಯ ದಾಸನಾಗಿದ್ದ. ಅದಕ್ಕೆ ಯೆಶಾಯನ ಗ್ರಂಥ 42:1 ಓದ್ತೇವೆ, ಇಗೋ ನಾನು ಮೆಚ್ಚುವ ನನ್ನ ದಾಸ, ನನ್ನ ಆತ್ಮವನ್ನು ಅವನ ಮೇಲೆ ನಾನು ಇರಿಸಿದ್ದೇನೆ. ಯೆಶಾಯನ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿದಂಥ ಪ್ರವಾದನೆ. ಯೇಸುಸ್ವಾಮಿಯನ್ನು ಯಾರೆಂಬುದಾಗಿ? ದಾಸನು, ಅವನ ಮೇಲೆ ನನ್ನ ಆತ್ಮವನ್ನು ನಾನು ಇರಿಸಿದ್ದೇನೆ. ನೋಡಿ, ಯೇಸು ಕ್ರಿಸ್ತನ ಶಿಷ್ಯನಾದಂಥ ಯೋಹಾನನು ಪ್ರಕಟಣೆ ಪುಸ್ತಕ 1:1 ನಾವು ಓದ್ತಾ ಇದ್ದೇವೆ, ಬೇಗನೆ ಸಂಭವಿಸಬೇಕಾದ ಈ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ಪ್ರಕಟಣೆಯನ್ನು ಕೊಡ್ತಾ ಇದ್ದಾನೆ. ಯಾರಿಗೆ ಈ ಪ್ರಕಟಣೆ ಸಿಕ್ತು? ದಾಸರಿಗೆ. ಯೋಹಾನು ಅವತ್ತಿನ ಕಾಲದಲ್ಲಿ ಶಿಷ್ಯರಲ್ಲಿ ಉಳಿದಂಥ ಒಬ್ಬನೇ ಅಪೊಸ್ತಲ, ಬಾಕಿ ಎಲ್ಲ ರಕ್ತಸಾಕ್ಷಿಗಳಾದರು. ಸ್ವಾಭಾವಿಕ ಮರಣ ಹೊಂದಿದ್ದು ಯೋಹಾನ ಮಾತ್ರ. ಹೆಚ್ಚು ಕಡಿಮೆ ಒಂದು 96 ವಯಸ್ಸು ಪ್ರಾಯ, 90ಕ್ಕಿಂತ ಮೇಲ್ಪಟ್ಟು ವಯಸ್ಸು ಪ್ರಾಯ ಇದೆ. ಆತ 60 ವರ್ಷ ಯೇಸು ಕ್ರಿಸ್ತನ ಶಿಷ್ಯನಾಗಿ ಆತನಿದ್ದಾನೆ. ಉಳಿದಂಥ ಶಿಷ್ಯರಲ್ಲಿ ಒಬ್ಬನೇ ಯೋಹಾನ ಮಾತ್ರ, ಬೇರೆ ಎಲ್ಲ ಸತ್ತು ಹೋದರು. ಈಗ ಸೀನಿಯರ್ ಮೋಸ್ಟ್ ಯಾರು? ಯೋಹಾನ ಅಲ್ವಾ? ಆದರೆ ಯೋಹಾನ ತನ್ನ ಕುರಿತಾಗಿ ಭಾವಿಸಿಕೊಂಡದ್ದು ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ. ಆ ಮನೋಭಾವ ಇದ್ದಂತಹ ಯೋಹಾನನ್ನು ದೇವರು ಉಪಯೋಗಿಸ್ತಾ ಇದ್ದಾನೆ, ಪ್ರಕಟಣೆ ಕೊಡ್ತಾ ಇದ್ದಾನೆ. ನಾನು ಹೇಳ್ತಾ ಬಂದದೇನೆಂದರೆ, ನಮ್ಮಲ್ಲಿ ಯಾರು ದೊಡ್ಡವರು ಸಣ್ಣವರು ಇಲ್ಲ, ನಾವೆಲ್ಲರೂ ದೇವರಿಗೆ ಸಮಾನರಾಗಿದ್ದೇವೆ. ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲರಿಗಿಂತಲೂ ದೊಡ್ಡವನಾಗಲಿಕ್ಕೆ ಬಯಕೆ ಇದ್ದರೆ ನೀನು ಎಲ್ಲರಿಗಿಂತ ಸಣ್ಣವನಾಗು. ಅದು ಯೇಸು ಕ್ರಿಸ್ತನ ಮನೋಭಾವನೆ.
ಆ ಮನೋಭಾವನೆ ನಮ್ಮೊಳಗೆ ಬಂದರೆ ನಮಗೇನು ಸಮಸ್ಯೆ ಬರುವುದಿಲ್ಲ, ಯಾರು ದೊಡ್ಡವರು ಎಂಬ ಸಮಸ್ಯೆ ಬರೋಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಯಾವ ಶಿಷ್ಯರಿಗೂ ಅಧಿಕಾರ ಕೊಡಲಿಲ್ಲ. ಅದೇ ಇವರ ಸಮಸ್ಯೆಗೆ ಕಾರಣ. ಆದರೆ ಮತ್ತಾಯನು ಹೇಳ್ತಾ ಇದ್ದಾನೆ, ಫಸ್ಟ್ ಯಾರಿಗೆ ಕೊಡೋಣ? ಪೇತ್ರನೇ ಇರಲಿ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಆ ರೀತಿ ನಾವು ಆ ಭಾಗವನ್ನು ಕಲಿಯುವಾಗ ಅನೇಕ ಆತ್ಮಿಕ ಸಂಗತಿಗಳು ನಮಗೆ ಅರ್ಥ ಆಗ್ತದೆ. ಪ್ರೀತಿಯ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯ ನಾವು ತಿಳ್ಕೊಂಡೆವು. ಯೇಸು ಕ್ರಿಸ್ತನ ಶಿಷ್ಯರನ್ನು ಆರಿಸಿಕೊಳ್ಳುವಂಥ ವಿಷಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಂಡದ್ದು ಯಾವ ರೀತಿಯಲ್ಲಿ ಶಿಷ್ಯರನ್ನು ಆರಿಸಿಕೊಂಡರು ಮಾತ್ರವಲ್ಲ, ಯಾಕೋಸ್ಕರ ಆರಿಸಿಕೊಂಡ ವಿಷಯದಲ್ಲಿ ತಿಳ್ಕೊಂಡೆವು. ಅದರಲ್ಲಿ ಮತ್ತಾಯನು ಬರೆಯುವಾಗ ತನಗಿಂತ ಪೇತ್ರನನ್ನೇ ಮುಗ್ನಾಳತ್ವ ತೆಗೆದುಕೊಳ್ತಿದ್ದಾನೆ. ನಾವು ಸಹ ಇತರರಿಗೆ ನಾವು ಪ್ರಾಮುಖ್ಯತೆ ಕೊಡು, ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನ ಸೇವೆಯಲ್ಲಿ ನಾವು ಮುಂದುವರಿಯೋಣ ಎಂಬುದಾಗಿ ಹೇಳ್ತೇವೆ. ಈ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಅದರಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿಕೊಡುತ್ತಿರುವಂಥ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವಂದನೆಗಳು.